ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಜೋಳದ ಹತ್ರ ಬಂದ್ವಿ. ಅಲ್ಲಿ ಸ್ವಲ್ಪ ಕಳೆ ಅದೆಲ್ಲ ಜಾಸ್ತಿ ಬಂದಿತ್ತು. ಅದಕ್ಕೆ ನಾವು ಲಾಗೋಡಿಟ್ಟು ಕುಂಟೆ ಅಂತ ಅಂತಾರೆ, ಅದು ಎತ್ತುಗಳಿಗೆ ಕುಂಟೆ ಹಾಕ್ಸ್ತಾರೆ. ಕುಂಟೆ ಹಾಕ್ಸೋಕ್ಕೆ ನಾವು ಇಲ್ಲಿ ಬಂದ್ವಿ. ನೋಡಿ, ಇಲ್ಲಿ ಬಂದಿದ್ದೀವಿ. ಈ ಥರ ಪೈರಾಗಿದೆ ಇದು. ಈ ಪೈರಿಗೆ ನಾವು ಲಾಗೋಡ್ ಹಾಕ್ಬಿಟ್ಟು ಅದನ್ನು ನಾವು ಕುಂಟೆ ಹಾಕ್ಸ್ಬೇಕು. ನೋಡಿ, ಇಲ್ಲಿ ಕುಂಟೆ ಹಾಕ್ಸೋಕ್ಕೆ ಇದು ಮಾಡ್ತಾಯಿದ್ದಾರೆ. ನಾವು ನೋಡಿ, ಇಲ್ಲಿ ಆ ಥರ ಪೈರು ಬಂದ ತಕ್ಷಣ ನಾವು ಹಾಕ್ಸ್ಬೇಕು. ಯಾಕಂದರೆ ಕಳೆ ಜಾಸ್ತಿ ಬಂದ್ಬಿಡುತ್ತೆ. ಆಮೇಲೆ ನಾವು ಜಾಸ್ತಿ ಹೊಲ ಎಲ್ಲ ಜಾಸ್ತಿ ಬಂದರೆ ಬೆಳೆನೇ ಕಾಣಲ್ಲ, ಪೈರು ಕಾಣಲ್ಲ. ಇವಾಗಲೇ ನಾವು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಬಂದ್ವಿ. ನೋಡಿ, ಈ ಥರ ಇದೆ ಕಳೆ. ಆ ಕಳೆ ಎಲ್ಲ ಹೋಗಬೇಕು. ನೋಡಿ, ಕಳೆ ಜಾಸ್ತಿ ಇದೆ. ನಾವು ಕುಂಟೆ ಹಾಕ್ಸ್ಲಿಕ್ಕೆ ಬಂದ್ವಿ ನಾವು. ನೋಡಿ, ಇಲ್ಲಿ ಇವಾಗ ಲಾಗೋಡ್ ಹಾಕಬೇಕು. ನೋಡಿ, ಇಲ್ಲಿ ಹಾಕ್ಸೋಕ್ಕೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಮನೆಯವರು ಕುಂಟೆ ಹಾಕ್ಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದ್ವಿ. ನೋಡಿ, ಇದು ನಮ್ಮ ಸೀಬೆ ತೋಟ. ಸೀಬೆ ತೋಟದಲ್ಲಿ ಸೀಬೆ ಗಿಡ ಉಣಿದ್ವಿ. ಚಿಕ್ಕ ಗಿಡ ಉಣಿದಿದ್ದು ಚೆನ್ನಾಗಿ ಕಾಯಿ ಬಿಟ್ಟಿದೆ. ಚಿಕ್ಕ ಸೊಸೆ ಒಳಗೆ ಕಾಯಿ ಆಗಿದೆ. ನೋಡಿ, ಕಾಯಿ ಚೆನ್ನಾಗಿ ಸ್ವೀಟ್ ಇರುತ್ತೆ. ಈ ಥರ 2 ಮರ ಉಣ್ಕೊಂಡಿದ್ದೀವಿ. ಇದು 2 ಗಿಡ ಉಣಿದ್ದೀವಿ. ನೋಡಿ, ಇಲ್ಲಿ ಸೀಬೆಕಾಯಿ ಕಾಣ್ತಾ ಇದೆ. ತುಂಬಾ ಟೇಸ್ಟಿ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ಸೀಬೆ ಗಿಡ ಇದು. ನೋಡಿ, ಇನ್ನೊಂದು ಗಿಡ ತೋರಿಸ್ತಾ ಇದ್ದೀನಿ. 2 ಗಿಡ ಇದೆ. ನೋಡಿ, ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನೋಡಿ, ಎಲ್ಲ ಗಿಣಿಗಳು ಎಲ್ಲ ತಿಂತವೆ. ಒಂದು ಅರ್ಧ ಗಿಣಿನೇ ತಿಂದಾಕ್ಬಿಟ್ಟವೆ. ನಾವು ಬರೋದು ಅಪರೂಪ ಈ ಕಡೆ. ನೋಡಿ, ಸೀಬೆ ಕಾಯಿ ಚೆನ್ನಾಗಿ ಬಿಡ್ತಾ ಇದೆ. ನೋಡಿ, ಇದು ಸೀಬೆ ಗಿಡ. ಇದು ನೆಕ್ಸ್ಟ್ ಮುಂದಕ್ಕೆ ಬಂದೆ. ಇದು ನಮ್ಮ ತೋಟ. ಇದು ತೋಟ. ಇದು ಸೀಬೆ ಗಿಡನೇ. ನೆಕ್ಸ್ಟು ಇದು ಎಳ್ಳಿ ಗಿಡ, ಎಳ್ಳಿಕಾಯಿ ಗಿಡ. ಚಿತ್ರಾನ್ನಕ್ಕೆ ಬಳಸ್ತಾರಲ್ಲ, ಅದು ಎಳ್ಳಿ ಗಿಡ ಮಾಡಿದ್ದೀವಿ. ಇದು ಒಂದು 10-12 ಗಿಡ ಇದೆ. ಎಳ್ಳಿ ಗಿಡ ಮಾಡಿದ್ದೀವಿ. ನೋಡಿ, ಅದು ಎಳ್ಳಿಕಾಯಿ. ಅದು ಅಷ್ಟೇ, ನಾವು ಒಟ್ಟಾಗೆ ಕೊಟ್ಬಿಡ್ತೀವಿ ನಾವು. ಅದು ಒಂದು 10-12 ಸಸಿ ಇದ್ದಾವೆ ತೋಟದಲ್ಲಿ. ಚೆನ್ನಾಗಿ ಬಿಟ್ಟು ಗಜನಿಂಬೆಕಾಯಿ ಅಂತಾರೆ, ಎಳ್ಳಿಕಾಯಿ ಅಂತಾರೆ. 2 ಥರ ಸಸಿ ಇದೆ. ನೋಡಿ, ಅದು ಸಸಿ ಚೆನ್ನಾಗಿದೆ. ನೋಡಿ, ಇದು ಅಷ್ಟೇ ಎಳ್ಳಿ ಗಿಡ. ಮೇಲೆ ನೋಡಿ, ಕಾಯಿ ಚೆನ್ನಾಗಿ ಬಿಡ್ತಾ ಇದೆ. ಇದು ನಿಂಬೆ ಸಸಿ. ಇದು ನಿಂಬೆ ಹಣ್ಣಿನ ಗಿಡ. ಇದು ಚೆನ್ನಾಗಿದ್ದು ಎಲೆನೇ ಇಲ್ಲ, ಆ ಥರ ಕಾಯಿ ಬಿಟ್ಟಿದೆ. ಇದ್ರಾಗೆ ಚೆನ್ನಾಗಿ ಬಿಡ್ತಿದೆ. ಇದು ನಿಂಬೆ ಗಿಡ. ಇದು ನಮ್ಮ ಮನೆಯವ್ರು ಬಂದರು, ಲಾಗೋಡ್ ತಂದರು. ಇದು ಲಾಗೋಡನ್ನ ನಾವು ಇವಾಗ ಹಾಕಬೇಕು. ನೋಡಿಲ್ಲ, ಇದೇ ಹೊಲಕ್ಕೆ ಹಾಕೋದು, ಜೋಳದ ಹೊಲಕ್ಕೆ ಹಾಕೋದು. ಇದ್ರ ಹೆಸ್ರು 20-20 ಅಂತಾರೆ. ನೋಡಿ, ಇದು ಲಾಗೋಡು ತಂದಿದ್ದಾರೆ. ಲಾಗೋಡು ಅದನ್ನೆಲ್ಲ ನಾವು ಉಂಡೆ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ನೋಡಿ ಈ ಥರ ಹಾಕ್ತಾಯಿದ್ದೀನಿ. ನೋಡಿ, ಲಾಗೋಡ್ ಹಾಕ್ಕೋಬೇಕು. ಅದ್ರ ಸಾಲಿಗೂ ನಾವು ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಲಾಗೋಡು. ಅದು ಹಾಕೋದ್ರಿಂದ ಪೈರುಗಳು ಚೆನ್ನಾಗಿ ಬರುತ್ತೆ. ಕುಂಟೆ ಹಾಕ್ಸಿರಿ ಇನ್ನೂ ಚೆನ್ನಾಗಿ ಕಳೆ ಅದೆಲ್ಲ ಹೋಗುತ್ತೆ, ಚೆನ್ನಾಗಿ ಪೈರು ಬರುತ್ತೆ. ಅದು ಹಾಕ್ತಾಯಿದ್ದೀನಿ. ನೋಡಿ, ಲಾಗೋಡ್ ಹಾಕ್ತಾಯಿದ್ದೀವಿ. ಎಷ್ಟು ಕಷ್ಟ ನೋಡಿ ರೈತರದ್ದು ಜೀವನ. ನಮಗೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ಹಾಕ್ತಾಯಿದ್ದೀವಿ. ನೋಡಿ, ಈ ಥರನೇ ಪೈರ್ ಮೇಲೆ ಬೀಳಬಾರ್ದು ಲಾಗೋಡು. ಪೈರ್ ಮೇಲೆ ಬಿದ್ದರೆ ಸುಳಿಗೆ ಬಿದ್ದುಬಿಟ್ರೆ ಪೈರು ಸುಟ್ಟೋದಂಗೆ ಆಗುತ್ತಂತೆ. ಅದಕ್ಕೆ ನಾವು ಸೈಡಲ್ಲೇ ಹಾಕ್ತೀವಿ. ನೋಡಿ, ಆ ಥರ ಹಾಕ್ಕೊಂಡು ಹೋಗಬೇಕು. ನೋಡಿ, ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರು ಹಾಕ್ತಾಯಿದ್ದಾರೆ, ನಾವು ಹಾಕ್ತಾಯಿದ್ದೀನಿ. ಹಾಯ್ ಲಾಗೋಡ್ ಹಾಕ್ತಾಯಿದ್ದೀವಿ. ಬಿಸಿಲು ಜಾಸ್ತಿ, ಹಾಕ್ತಾಯಿದ್ದೀವಿ. ನೋಡಿ, ಬಿಸಿಲಲ್ಲಿ ಹಾಕ್ತಾಯಿದ್ದೀವಿ. ಯಾಕಂದರೆ ಕುಂಟೆ ಬಂದರೆ ಕುಂಟೆ ಹಾಕಕ್ಕೆ ಬರ್ತಾರೆ ಇವಾಗ. ಅದಕ್ಕೋಸ್ಕರ ಅವ್ರು ಬರೋದ್ರೊಳಗೆ ನಾವು ಲಾಗೋಡ್ ಹಾಕ್ತಾಯಿದ್ದೀವಿ. ಎಲ್ಲ ಚಿಕ್ಕ ಚಿಕ್ಕ ಪೈರುಗಳಿಂದ. ಇದು ನಾವು ಮೆಕ್ಕೆಜೋಳ ಉಣಿರೋದು, ಸೀಡ್ಸ್ ಜೋಳ ಅಂತಾರೆ ಇದನ್ನು. ನೋಡಿ, ಹಾಕ್ತಾಯಿದ್ದೀವಿ. ಹಾಯ್ ಫ್ರೆಂಡ್ಸ್, ಇದು ಬಂದು ನಮ್ಮ ಹೊಲದ ಪಕ್ಕ ಹಕ್ಕಿಗೂಡು. ಇದು ಹಕ್ಕಿ ಎಷ್ಟು ಚೆನ್ನಾಗಿ ಪಕ್ಷಿಗಳು ಗೂಡು ಕಟ್ಟಿದೆ. ನೋಡಿ, ಅದಕ್ಕೂ ಒಂದು ಮನೆ ಅಂತ ಇರುತ್ತೆ. ಎಷ್ಟು ಚೆನ್ನಾಗಿ ಅದು ನಮ್ಮ ಪ್ರಯತ್ನ ಪಟ್ಟರು ಆ ಥರ ನಾವು ಅದು ಕಟ್ಟಲಿಕ್ಕೆ ಚಾನ್ಸೇ ಇಲ್ಲ. ನೋಡಿ, ಅವು ಪಕ್ಷಿಗಳು ತನ್ನ ಮಕ್ಕಳಿಗೋಸ್ಕರ ರಕ್ಷಣೆಗೆ ಅವು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾವೆ. ನೋಡಿ, ಇದು ಅಷ್ಟೇ. ನೋಡಿ, ತುಂಬಾ ಕಟ್ಟಿದೆ. ನಮ್ಮ ತೋಟದ ಹತ್ರ ಒಂದು ದೊಡ್ಡದು ಗಿಡಗಳಿದ್ದಾವೆ, ಆ ಗಿಡದೊಳಗೆ ಕಟ್ಕೊಂಡಿದ್ದಾವೆ. ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಎಷ್ಟು
ಎಷ್ಟು ಪುಟ್ಟಿಗೆ ಎಷ್ಟು ಗೂಡಿನೊಳಗೆ ಮರಿಗಳು ಇಲ್ಲಿ ಕುಂಟೆಗೆ ಬಂದರು. ಕುಂಟೆ ಹಾಕ್ತಾಯಿದ್ದಾರೆ ನೋಡಿ. ಇದೇ ಕುಂಟೆ ಅಂದರೆ ಅದು ಒಂಥರ ಇದು ಚಿಪ್ ಥರ ಇರುತ್ತೆ, ಅದು ಹಾಕ್ಕೊಂಡು ಅವರು ಹಾಕ್ತಾ ಇರೋದಿದು. ಈ ಥರ ಹಾಕ್ಬಿಟ್ಟು ನೆಕ್ಸ್ಟು ನಾವು ಇನ್ನೂ 2 ಟ್ರಿಪ್ ಈ ಥರ ಹಾಕ್ಸಿದ್ರೆ ಚೆನ್ನಾಗಿ ಬೆಳೆ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆಗೆ ಅದಕ್ಕೆ ಹಾಕ್ಸ್ತಾ ಇದ್ದಾರೆ ನೋಡಿ. ಅವ್ರು ಬಂದವ್ರೆ ಹಾಕೋರು, ಕುಂಟೆ ಹಾಕ್ತಾವ್ರೆ. ಒಂದು ಟ್ರಿಪ್ ನಾವು ನಮ್ಮ ಕಡೆ ಬಂದು 1,500 ಸಾವಿರ ತೊಗೊತಾರೆ ಕುಂಟೆಗೆ ಹಾಕ್ತಾರೆ ನೋಡಿ. ತಿರ್ಗಾ ಮತ್ತೆ ನಾನು ಅಕ್ಕಿಗೋಡ್ ಹತ್ರನೇನೋ ಬಂದೆ. ಚೆನ್ನಾಗಿ ಕಟ್ಟಿರೋದಕ್ಕೆ ನೋಡೋಕ್ಕೆ ಒಂದು ಖುಷಿ. ಇದು ಎಷ್ಟು ಚೆನ್ನಾಗಿ ಅವು ಒಂದೊಂದು ಕಡ್ಡಿನೂ ತಂದು ಅವು ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾವೆ ನೋಡಿ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾಯಿದೆ. ಇನ್ನೂ ಹಾಕ್ತಾಯಿದ್ದಾರೆ ನೋಡಿ, ಮತ್ತೆ ಹಾಕ್ತಾಯಿದ್ದಾರೆ. ಇದೇ ಥರ ಹಾಕೋದು. ಅದು ಪೈರು ತುಳಿಬಾರ್ದು, ತುಳಿದಿದ್ದಂಗೆ ನಮ್ಮ ಮನೆಯವರು ಅಲ್ಲಿ ನಿಂತಿದ್ದಾರೆ ನೋಡಿ. ನನ್ನ ಮೊಮ್ಮಗ ಹೋಗ್ತಾ ಇದ್ದಾನೆ. ಪೈರು ತುಳಿಸ್ಬಾರ್ದು, ಆ ಥರ ಹಾಕಬೇಕು. ನಮ್ಮ ತೋಟದ ಪಕ್ಕನೇ ಅದು. ಇದು ನಮ್ಮ ತೋಟದ ಹತ್ರ ತೆಂಗಿನ ಸಸಿ ನಾವು ಹೊಸ್ದಾಗಿ ನೆಟ್ಟಿದ್ವಿ. ಒಂದು 5 ವರ್ಷ ಆಗಿತ್ತು. ಕಾಯಿ ಬಿಡ್ತಾಯಿದೆ. ಆಗಲೇ ಎಳ್ನೀರಿದು ಎಳ್ನೀರು ಬಿಟ್ಟಿದೆ ನೋಡಿ. ಚೆನ್ನಾಗಿದ್ದಾವೆ ಎಳ್ನೀರು, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇವು 2-3 ಮರ ಇದೆ. ಇದು ಅಷ್ಟೇ ಚೆನ್ನಾಗಿ ಕಾಯಿ ಬಿಟ್ಟಿದೆ. ಹಬ್ಬಗಳಿಗೂ ಎಲ್ಲದಕ್ಕೂ ಆಗುತ್ತೆ. ನಾವು 20 ಸಸಿ ಉಣಿದ್ವಿ. ಅದರಲ್ಲಿ ಎಲ್ಲ ಸಸಿ ಹೋಗಿ ಒಂದು 10-15 ಸಸಿ ಇದ್ದಾವೆ. ಬೇಗನೆ ಫಸಲು ಬರುತ್ತೆ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಾಯಿ ಆಗಿದೆ, ಆಗಲೇ ಎಳ್ನೀರು ಎಲ್ಲ ತುಂಬಗಾಯಿ ಥರ ಆಗಿದೆ. ಅಲ್ಲಿಂದ ಬಂದೆ ನೋಡಿ. ಇದು ತೋಟದ ಮಧ್ಯೆ ನಾವು ನಿಂಬೆ ಸಸಿ, ಇದು ಒಂದು 4-5 ಇಟ್ಟಿದ್ದೀವಿ. ಅದರೊಳಗೆ ಇದು ಒಂದು ನಿಂಬೆ ಗಿಡ, ಎಲೆನೇ ಇಲ್ಲ, ಆ ಥರ ಕಾಯಿ ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಇದು ಸಸಿ ತಂದು ನಾವು ನಾಟಿ ಮಾಡಿರೋದು, ನರ್ಸರಿಯಿಂದ ಸಸಿ ತಂದಿರೋದು. ಈ ಥರ ಸಸಿ ನೆಟ್ರಿ ನೀವು, ಚೆನ್ನಾಗಿ ಬಿಡ್ತಾವೆ ನೋಡಿ. ನಿಂಬೆಹಣ್ಣು ಉಪ್ಪಿನಕಾಯಿಗೆ ಯೂಸ್ ಮಾಡ್ಬೋದು, ಗೊಜ್ಜು ಯೂಸ್ಗೆ, ಮತ್ತು ಜ್ಯೂಸ್ ಮಾಡ್ಕೊಬೋದು. ನಮ್ಮ ಇದರಲ್ಲೇ ನಾವು ಬೆಳೆದಿರೋ ಇದು ತೋಟದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ನನ್ನ ಮೊಮ್ಮಗನ ಕೀಳ್ತಾ ಇದ್ದಾನೆ ನಿಂಬೆ ಸಸಿ. ತುಂಬ ಚೆನ್ನಾಗಿ ಬಿಡ್ತಾವೆ ಕಾಯಿ. ಇದೆಲ್ಲ ಬಂದುಬಿಟ್ಟಿದೆ ಆಗಲೇ ಆಲ್ರೆಡಿ. ಅದು ನಾವು ಕಿತ್ಕೊತಾ ಇದ್ದೀವಿ ಉಪ್ಪಿನಕಾಯಿ ಹಾಕೋಣ ಅಂತ ನೋಡಿ. ನಿಂಬೆಹಣ್ಣು ಚೆನ್ನಾಗಿದೆ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ.